ನೀವೇನೂ ಇಲ್ಲದೆ ಇದ್ದಾಗಲೇ ದೇವೇಗೌಡರು ಮಾಜಿ ಪ್ರಧಾನಿ ಆಗಿ ಸೋತು ಬಂದಾಗಲೇ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಆಗಿ 25,000ದಲ್ಲಿ ಅವರು ಡಿಫೀಟ್ ಆದರು. ಅವರಿಗೆ ನೀವು ಅರ್ಥ ಮಾಡ್ಕೋಬೇಕು, ಅವರಿಗೆ ಶಕ್ತಿ ಇದೆ, ಅವ್ರ ಜೊತೆ ಪಕ್ಷ ಇದೆ, ಅವ್ರ ಜೊತೆ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ, ಅವ್ರ ಜೊತೆ ಇವತ್ತು ಎಲ್ಲ ಥರದ ನಾಯಕರುಗಳು ಸಹ ಅವರ ಜೊತೆಯಲ್ಲಿ ಕೈ ಜೋಡಿಸಿ ಮತ್ತೆ 28 ಚುನಾವಣೆ ಅವರ ಲೀಡರ್ಶಿಪ್ಪಲ್ಲಿ, ಸಿದ್ದರಾಮಯ್ಯನವ್ರ ಲೀಡರ್ಶಿಪ್ಪಲ್ಲಿ ನಾವು ಗೆದ್ದು ಈ ಸರ್ಕಾರವನ್ನು ಮುಂದೆ ನಡೆಸಬೇಕು ಅಂತ ಇರ್ತಕ್ಕಂಥವ್ರು. ನಮಗೆ ಈ ಪಕ್ಷಕ್ಕೆ ಕಾಂಗ್ರೆಸ್ಗೆ ಶಕ್ತಿನೇ ಇಲ್ಲ ಅಂತಲ್ಲ. ನೀವು ನೋಡಿ, ಪಕ್ಕದಲ್ಲಿ ಸ್ಟಾಲಿನಿ ಅವ್ರ ತಂದೆ ಸತ್ರೂ ಅವರೇ ಓನ್ ಸರ್ಕಾರ ಮಾಡ್ತಾರೆ. ರಾಜಶೇಖರ ರೆಡ್ಡಿ ಅವ್ರ ತಂದೆ ಇಲ್ಲದೆ ಇದ್ರೂ ಸ್ವಂತ ಆಡಳಿತ ಮಾಡ್ತಾರೆ, ಯಾವುದೇ ಪಕ್ಷದ ರಚನೆ. ನಿಮ್ಮ ಕೈಲಿ ಆ ಶಕ್ತಿ ಇದೆಯಾ? ದೇವೇಗೌಡರು ಇನ್ನೂ ಬದುಕಿದ್ದಾರೆ. ದೇವೇಗೌಡರ ಹೆಸರಲ್ಲಿ ದೇವೇಗೌಡರು ಸಪೋರ್ಟ್ ತಗೊಂಡು 120 ಸೀಟ್ ತಗೊಳ್ಳೋ ಶಕ್ತಿ ಇದೆಯಾ? 3 ಬಾರಿ ಡಿಕ್ಲೇರ್ ಮಾಡಿದ್ರಿ, ನಾನು 120 ತಗೊಳ್ಳದೇ ಡಿಸಾಲ್ವ್ ಮಾಡ್ತೀನಿ ಅಂತ. ನಿಮ್ಗೆ ಏನಾದ್ರು ಆ ಥರದ್ದು ಏನಾದ್ರು ಆತ್ಮಸ್ಥೈರ್ಯ ಇದೆಯಾ? ಸ್ವಾಭಿಮಾನ ಇದೆಯಾ? ಹೇಳಲಿಕ್ಕೆ ಇವತ್ತು ಏನಾರು ಚಾಲೆಂಜ್ ಮಾಡ್ತೀರಾ? ಇಲ್ಲ, ನಿಮ್ಮ ಕೈಯಲ್ಲಿ ಆಗಲ್ಲ. ನೀವು 10, 20, 30, 8 ತಗೊಂಡು ಇವತ್ತು BJPಯವ್ರ ಜೊತೆ ಇರಬೇಕು. BJPಯವ್ರು ಮೊದಲು ಕಾಂಗ್ರೆಸ್ ಜೊತೆ ಇದ್ದಾಗ ಯಾರು ಬೇಕಾದ್ರೆ ಲಘುವಾಗಿ ಮಾತಾಡ್ತಿದ್ರು. ಯಡಿಯೂರಪ್ಪನವ್ರಿಗಿಂತ ಬೇಕೇನ್ರಿ? ಹೌಸಲ್ಲಿ ಯಡಿಯೂರಪ್ಪನವ್ರು ಏನೇನು ಮಾತಾಡಿದ್ದಾರೆ ಅಂತ ಅದನ್ನು ತೆಗೆದು ನೋಡಿಬಿಟ್ರೆ ಸರ್, ನಿಮ್ಮ ಬಗ್ಗೆ ಎಷ್ಟು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ, ನಿಮ್ಮ ಬಗ್ಗೆ ಎಷ್ಟು ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ, ನಿಮ್ಮ ಬಗ್ಗೆ ಎಷ್ಟು ಗೌರವಾನ್ವಿತ ಪದಗಳನ್ನ ಉಪಯೋಗಿಸಿದ್ದಾರೆ ಅಂತೇಳಿ ಅಸೆಂಬ್ಲಿನಲ್ಲಿ. ಸೊ ಅವರು ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ಏನು ಉಪಯೋಗಿಸಿದ್ದಾರೆ ಅದನ್ನು ಒಂದು ನೋಡಿಬಿಟ್ರೆ ನೀವು ಸಾಕು. ಈಗಲಾದರೂ ನಾನು ಇಷ್ಟೇ ಹೇಳೋದು, ಕುಮಾರಸ್ವಾಮಿ ಅವರೇ, ನಮಗೆ ನಿಮ್ಮ ಬಗ್ಗೆ ಜಗಳ ಆಡೋಕ್ಕೆ ಇಷ್ಟ ಇಲ್ಲ, ನಿಮ್ಮ ಬಗ್ಗೆ ಅನಾವಶ್ಯಕವಾಗಿ ನಿಮ್ಮನ್ನ ಕಾಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಮತ್ತು DK ಶಿವಕುಮಾರ್ ಅವರದ್ದು ಏನು ತನಿಖೆ ನಡೀತಾ ಇದೆ ನಡೀಲಿ, ಲೋಕಾಯುಕ್ತ ಕೊಟ್ಟಿದ್ದಾರೆ, ಅವರು ಅದನ್ನು ನಿಮ್ಗೆ ಮತ್ತೇನು ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಇವೆಲ್ಲ ಆದ ಮೇಲೂ ಚರ್ಚೆ ನಡೆಯಿದೆ. ಸಂದರ್ಭ ಬಂದಾಗ ಯಾವಾಗ ಬೇಕಾದ್ರೂ ನಾವು ನಿಮ್ಮ ಜೊತೆಲಿ ಚರ್ಚೆ ಮಾಡೋಕ್ಕೆ ಹಿಡಿದೀವಿ. ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಕೆಲಸ ಮಾಡ್ತಾರೆ, ಅವ್ರಿಗೆ ಅವ್ರದ್ದೇ ಆದಂಥ ನಮ್ಮ ಪಕ್ಷದ ಕಮಿಟ್ಮೆಂಟ್ ಇದೆ. ಸಿದ್ದರಾಮಯ್ಯನವರು ಇವತ್ತೇನು 3 ವರ್ಷ ಗೌರವಯುತವಾಗಿ ಸರ್ಕಾರವನ್ನು ಆಡಳಿತವನ್ನು ನಡೆಸಿದ್ರು, ಯೋಜನೆಗಳನ್ನ ಕೊಟ್ಟಿದ್ರು, ಅದನ್ನ ಮುಂದುವರಿಸ್ಕೊಂಡು ಮತ್ತೆ ಏನಾದ್ರು ಹೊಸ ಯೋಜನೆಗಳನ್ನ ಕೊಟ್ಟು 28 ಚುನಾವಣೆನ ಸಿದ್ದರಾಮಯ್ಯನವರು DK ಶಿವಕುಮಾರ್ ಇಬ್ಬರು ಕೈ ಜೋಡಿಸಿ ಹೋಗಬೇಕಾಗಿದೆ. ಅದರಿಂದ ಅವ್ರು ಆ ಕಡೆ ಗಮನ ಹರಿಸ್ಬೇಕವನ ನಿಮ್ಮ ಕಡೆ ಬೆಳಗ್ಗೆ ಎದ್ದು ನಿಮಗೆ ಟೀಕೆಗೆ ಉತ್ತರ ಕೊಟ್ಕೊಂಡು, ನಿಮ್ಮ ಮಾತಿಗೆ ಉತ್ತರ ಕೊಟ್ಕೊಂಡು, ನಿಮ್ಮ ಜೊತೆ ಚರ್ಚೆ ಮಾಡ್ಕೊಂಡು, ನಿಮ್ಮ ಜೊತೆ ಫೈಟ್ ಮಾಡ್ಕೊಂಡು ವೇಸ್ಟ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಒಂದೊಂದು ನಿಮಿಷನೂ ಅವಶ್ಯಕತೆ ಇದೆ. ದಯಮಾಡಿ ನಿಮಗೆ ಫ್ರೀ ಇದ್ದರೆ ನೀವು ಹಿಂಗೆ ಗಾಳೀಲಿ ಗುಂಡೋಡಿಯೋ ಆಟ ನೀವು ಮುಂದುವರಿಸಿ. ಬಟ್ ಅದನ್ನು ನನ್ನ ಅಭಿಪ್ರಾಯ, ಇದನ್ನು ಬಿಟ್ಟು ಅಶೋಕರ್ಗೂ ಅಟ್ಟೆ ಇವ್ರಿಗೂ ಅಟ್ಟೆ ಒಂದು ಸಮಾಜ ದೃಷ್ಟಿಯಿಂದ ಅನ್ಕೋತಿರೋ, ಈ ರಾಜ್ಯದ ದೃಷ್ಟಿಯಿಂದ ಅನ್ಕೋತಿರೋ, ಒಂದು ಅವಕಾಶ ಸಿಕ್ಕಿದೆ ಅವ್ರಿಗೆ ಕೆಲಸ ಮಾಡಲಿ ಅನ್ನೋ ದೃಷ್ಟಿಯಿಂದ ಅಂದ್ಕೋತಿರೋ, ಗೌರವಯುತವಾಗಿ ನಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಬಾಯಿಗೆ ಏನು ಬರುತ್ತೆ ಅದನ್ನು ಮಾತನಾಡೋದನ್ನ ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಆಗ್ರಹ ಪಡಿಸೋದಕ್ಕೆ ಇಚ್ಛೆ. ಮುಲಾಜಿದ್ದಿ ಕಾಣುತ್ತಲ್ಲಪ್ಪ. ಈಗ ಅಶೋಕು ಇವರಿಬ್ಬರು ಮಾತನಾಡೋದು ನೋಡಿದ್ರೆ ಯಾವ ಥರ ನಿಮ್ಮನ್ನು ವೆಲ್ಕಮ್ ಮಾಡೋದು ನೋಡಿದ್ರೆ TV ಮುಂದೆ ಯಾಂಥ ವೈರಿಗಳೇ ಆಗಲಿ, ಒಬ್ಬರು ಒಂದು ಸ್ಥಾನಕ್ಕೆ ಹೋದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇಲ್ಲಿಂದ ನಡ್ಕೊಂಬಂದಿರೋದು, ಇಲ್ಲಿಂದ ನಮ್ಮ ರಾಜ್ಯದಲ್ಲಿ ವೆಲ್ಕಮ್ ಮಾಡೋವಂಥದ್ದು. ಅವ್ರಿಗೆ ಶುಭ ಹಾರೈಸಿ ಒಳ್ಳೇದಾಗಲಿ, ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ಮಾಡಲಿ. ನಿನ್ನೆವರೆಗೂ ಅವ್ರ ಜೊತೆ ಫೈಟ್ ಮಾಡ್ತಿದ್ವು, ಇವತ್ತು ಅವರು ಆ ಸ್ಥಾನದಲ್ಲಿ ಕೂತಿದ್ದಾರೆ, ಅವರಿಗೆ ಒಳ್ಳೇದಾಗಲಿ ಅಂತ ಹೇಳಿದ್ದು ನೋಡಿದ್ದಾರೆ ಇಬ್ಬರೂ. ಮತ್ತು ಇನ್ನೇನು ಅವ್ರು ಸಹಿಸ್ತಾರೆ ಅಂತ ಹೇಳೋದು. ಇತ್ತೀಚಿನ ದಿನಗಳಲ್ಲಿ 2-3 ಬಾರಿ ಇಂಥ ಬೆಂಗಳೂರಂಥ ನಗರಗಳು ಈ ರಾಷ್ಟ್ರದಲ್ಲಿ ಪ್ರೆಷರ್ ಕಡಿಮೆ ಆಗಬೇಕು, ಟೌನ್ಶಿಪ್ಗಳು ಜಾಸ್ತಿ ಆಗಬೇಕು ಅನ್ನೋದು ಒಕ್ಕೂಟದ ವ್ಯವಸ್ಥೆನಲ್ಲೂ ಚರ್ಚೆ ಆಗಿರ್ತಕ್ಕಂಥದ್ದು. ಇದನ್ನು 26ರಲ್ಲೇ ಇವರೇ ನಾನೇ ಪ್ರಾರಂಭ ಮಾಡಲಿಕ್ಕೆ ಹೋಗಿದ್ದೆ ಅಂತ ಕುಮಾರಸ್ವಾಮಿಯವರು ಹೇಳ್ಕೊಂಡಿದ್ದಾರೆ. ಅದು ಮಾಡಿದ್ದು ಸತ್ಯನೇ. ಅದಾದಮೇಲೆ 2ನೇ ಹಂತದಲ್ಲಿ ಬಹುಶಃ ನಮ್ಮ ಇದಕ್ಕಿಂತ ಮುಂಚಿತವಾಗೂ ಆಚೆನೋ ನಮ್ಮ ಸಿದ್ದರಾಮಯ್ಯನವರು ಸಹ ಇದನ್ನು UD ಮಂತ್ರಿಯಾಗಿ ನಮ್ಮ ಜಾರ್ಜ್ ಅವರಿದ್ದರು, ಅದನ್ನು ಸಹ ಮುಂದುವರೆದಿತ್ತು. ಇವತ್ತು 3ನೇ ಹಂತದಲ್ಲಿ DK ಶಿವಕುಮಾರ್ ಅವರು ಅಲ್ಲಿ ಡೆವಲಪ್ ಆಗಬೇಕು, ಬೆಂಗಳೂರು ಪ್ರೆಷರ್ ಕಡಿಮೆ ಆಗಬೇಕು, ಒಂದು ಡೆವಲಪ್ ಆಗಬೇಕು ಅಂತಿದ್ದಾರೆ. ಇವತ್ತು ಕೆಂಪೇಗೌಡ ಲೇಔಟಲ್ಲಿ ಅಕ್ವಿಷನ್ ಆಗದೇರೆ
ಬೆಂಗಳೂರು ಡೆವಲಪ್ ಆಗ್ತಿತ್ತ? ಶ್ರೀರಾಮ್ ಕಾರಂತ ಜಾಗದಲ್ಲಿ ಡೆವಲಪ್ ಆಗದೇ ಇದೆ ಬೆಂಗಳೂರು ಆಗ್ತಿತ್ತ? ಹಂಗಂತೇಳಿ ನಾವು ರೈತರನ್ನ ಒಕ್ಕಲೆಬ್ಬಿಸ್ಬೇಕು ಅಂತಲ್ಲ, ರೈತರನ್ನ ತೊಂದರೆ ಕೊಡಬೇಕು ಅಂತಲ್ಲ. ಸೊ ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ತೀವಿ. ಅವರಿಗೆ ಸರಿಸಮಾನವಾದಂಥ ರೀತಿಯಲ್ಲಿ ಅವರಿಗೆ ಯಾವುದೇ ಥರದ ತೊಂದರೆ ಆಗದೇ ಇರೋ ರೀತಿ ರೈತರನ್ನ ಜೊತೆ ಸಂಪರ್ಕ ಇಟ್ಕೊಂಡು ಮಾತನಾಡಿ ಅವ್ರಿಗೆ ಯಾವ ರೀತಿ ಸರಿಸಮಾನವಾಗಿ ನಾವು ಟೌನ್ಶಿಪ್ ಮಾಡುವಂಥದ್ದಲ್ಲಿ ಅವ್ರಿಗೆ ಅನ್ಯಾಯ ಆಗದೇ ಇರೋ ರೀತಿ ನೋಡ್ಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಹುಶಃ ಇದು ಕ್ಯಾಬಿನೆಟಲ್ಲಿ ಚರ್ಚೆನೂ ಆಗುತ್ತೆ. ಸೊ ಏನೇ ಇದ್ರೂ ರೈತರನ್ನ ವಿಶ್ವಾಸಕ್ಕೆ ತಗೊಂಡು ಇನ್ನೂ 4 ದಿವಸ ಲೇಟ್ ಆದರೆ ಏನೂ ಆಗಲ್ಲ. ನೋಟಿಫಿಕೇಷನ್ ಆಗಿದೆ. ಎಷ್ಟೋ ಸಲ ನೋಟಿಫಿಕೇಷನ್ ವರ್ಷಾನುಗಟ್ಟಲೆ ಹೋಲ್ಡ್ ಆಗಿರೋದು ಉಂಟು, ಅದನ್ನು ಆಮೇಲೆ ಇಂಪ್ಲಿಮೆಂಟ್ ಮಾಡೋದು ಉಂಟು. ನಾನು ಅನ್ಕೋತೀನಿ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ, ಅವ್ರದ್ದೇ ಜಿಲ್ಲೆ, ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಜನರ ಆ ಭಾಗದ ರೈತರನ್ನ ವಿಶ್ವಾಸಕ್ಕೆ ತಗೊಂಡು ಈ ಒಂದು ಪ್ರಾಜೆಕ್ಟನ್ನು, ಇದು ಪ್ರಾಜೆಕ್ಟ್ ಆಗ್ತಕ್ಕಂಥದ್ದು ಮಂಡ್ಯದವರೆಗೂ ಮೈಸೂರುವರೆಗೂ ಸಹ ನಾವು ಮುಂದಿನ ದಿನದಲ್ಲಿ ಮೈಸೂರು ಮತ್ತು ಬೆಂಗಳೂರು ಅವಳಿ ಜವಳಿ ನಗರ ಆಗಿ ಮಾರ್ಪಾಡಾಗುವಂಥ ಎಲ್ಲ ಥರದ ಸಾಧ್ಯತೆಗಳಿದೆ. ಇವತ್ತು ಒಂದು ಕಡೆ ನೈಸ್ ರೋಡ್ ಇರಬೇಕು, ಒಂದು ಕಡೆ ಎಕ್ಸ್ಪ್ರೆಸ್ ರೋಡ್ ಇರಬೇಕು. ಇವತ್ತು ಬಿಟ್ವೀನ್ ಮೈಸೂರು ಟು ಬೆಂಗಳೂರು ನಿಮಗೆ 1 ಅವರ್ 1.25 ಗಂಟೆ ಅಥವಾ 1.5 ಗಂಟೆ ಜರ್ನಿ ಇದೆ. ಇದರಲ್ಲಿ ನೀವು ಮುಂದಿನ ದಿನಗಳಲ್ಲಿ ಬೆಂಗಳೂರು 50 ವರ್ಷದ ನಾವು ಏನಾದ್ರೂ ಆಲೋಚನೆ ಇಟ್ಕೊಂಡು ಮಾಡಬೇಕು ಅಂದರೆ ಸೊ ಇದನ್ನೆಲ್ಲ ಲೆಕ್ಕಾಚಾರ ಇಟ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಸೊ ಜನರ ವಿಶ್ವಾಸ ತಗೊಂಡು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ, ಮಾಡ್ತಾರೆ. ಅವರು ತೀಟೆ ಮಾಡೋದಿಲ್ಲ ಕೆಲಸ ರೀ. ಲ್ಯಾಂಡ್ ರ್ಯಾಪರ್ಸು ದುಡ್ಡು ಯಾರು ನನ್ನೇನೋ ಮೊನ್ನೆ ಬೆಂಗಳೂರು ಮಂಡ್ಯದಲ್ಲೂ ಮಾತನಾಡಿದ್ದಾರೆ ರೀ. ನಾನು ಅವ್ರ ಹತ್ತಿರದಲ್ಲಿ ನೋಡಿರೋನು. ಕರಪ್ಷನ್ ಅವ್ರ ಬಾಯಲ್ಲಿ ಕಡಿತದೆ ಅಂದರೆ ನಾನು ಉಪಯೋಗಿಸಿದ್ರೆ ಅದೇನೇನೋ ಆಗುತ್ತೆ. ನಮಗೆ ನನ್ನ ಹತ್ರ ಇರೋ ಯಾರು ಸ್ನೇಹಿತರು ಅಂಥ ಪದಗಳನ್ನ ಉಪಯೋಗಿಸೋಕ್ಕೆ ಒಪ್ಪಕ್ಕಲ್ಲ. ನಮಗೂ ಬರುತ್ತೆ ಭಾಷೆ, ಬಟ್ ನಮಗೆ ಯಾರೂ ಒಪ್ಪಲ್ಲ. ಅವೆಲ್ಲ ನಿಮ್ಗೆ ಅಲ್ಲ ಅಂತಾರೆ ಭಾಷೆನ ಉಪಯೋಗಿಸೋದು. ರೀ ಇವರು ಟಿಕೆಟ್ ಕೊಡೋಕ್ಕೆ ಹೆಂಗೆ ಫಿಕ್ಸ್ ಮಾಡ್ತಿದ್ರು, ಅಥವಾ ಬೇರೆಯವ್ರ ಸೋಲ್ಸೋಕ್ಕೆ ಯಾವ ಕ್ಯಾಂಡಿಡೇಟ್ ಹಾಕೋಕ್ಕೆ ಅದಕ್ಕೆ ಮಾತಾಡ್ತಿದ್ರು, ಎಲ್ಲ ಗೊತ್ತಿದೆ ರೀ. ರಾಜಕಾರಣ ಇವರು ಮುಖ್ಯಮಂತ್ರಿ ಆದಾಗ ಅಥವಾ ಅಪೋಸಿಷನಲ್ಲಿ ಇದ್ದಾಗ ಯಾವ್ಯಾವ ಕರಪ್ಷನ್ ಬಗ್ಗೆ ಅಥವಾ ದುಡ್ಡಿನ ಬಗ್ಗೆ ವ್ಯಾಪಾರದ ಬಗ್ಗೆ ಕುಮಾರಸ್ವಾಮಿಯವರಿಗೆ ಅಲ್ಲ ರೀ ಮಾತಾಡಬಾರ್ದು. ಅವರು ಮಾತೇ ಆಡಬಾರ್ದು. ಅವ್ರಿಗೆ ಈಗ ನೋಡ್ರಿ, ಅವ್ರ ನೈತಿಕತೆ ಅನ್ಕೋತಾರೋ ಅದನ್ನು ಜವಾಬ್ದಾರಿಯುತ ಸ್ಥಾನ ಅನ್ಕೊಂಡು ಮಾತಾಡಲ್ವೋ, ಅವ್ರು ಮಾತಾಡಬಾರ್ದು ರೀ. ಮಾತಾಡಂಗಿದ್ರೆ ಎದುರುಗಡೆ ಬಂದು ಮಾತಾಡಬೇಕು. ಈಗ ನಮ್ಗೆ ಅಸೆಂಬ್ಲಿಲಿ ಅವಕಾಶ ಇಲ್ಲ ಅವರಿಗೆ, ಅವ್ರು ಕೇಂದ್ರಕ್ಕೆ ಹೋಗ್ಬಿಟ್ಟಿದ್ದಾರೆ, ನಾವು ಇಲ್ಲಿದ್ದೀವಿ. ಅಸೆಂಬ್ಲಿಲಿ ಚರ್ಚೆ ಮಾಡೋಕ್ಕಾಗಲ್ಲ ಅವರು. ನಿಮ್ಮಂಗೆ ನಾನು 2-3 ಸಲ ಹೇಳಿದ್ದೆ ಬೆಂಗಳೂರು ಯಾವ್ದಾರ ಟಿ ವಿ ಅಂತ. ಈಗ ನಮ್ಮ ಮುಖ್ಯಮಂತ್ರಿಯವ್ರನ್ನ ಕಳಿಸಲ್ಲಪ್ಪ. ಆ ಥರ ಚರ್ಚೆ ಮಾಡೋದಾದರೆ ನಾನು ಬರ್ತೀನಿ, ನಾನು ಒಬ್ಬನೇ ಬರ್ತೀನಿ, ಅವರು ಒಬ್ಬರೇ ಬರಲಿ, ಅಥವಾ ಅವ್ರು 4 ಜನ ಕರ್ಕೊಂಬಲ್ಲಿ ನಾನು ಒಬ್ಬನೇ ಬರ್ತೀನಿ. ನನಗೆ ಇನ್ಯಾರ ಕರ್ಕೊಂಬರ್ಬೇಕು ಅದ ಅವರೇ ಸೂಚನೆ ಕೊಟ್ಟರೆ ಕರ್ಕೊಂಬರ್ತೀನಿ, ಚರ್ಚೆ ಮಾಡೋಣ. 4 ಜನ ಟಿ ವಿ ಅವ್ರ ಮುಂದೆ ಚರ್ಚೆ ಮಾಡೋಣ. ಇವೆಲ್ಲ ಬಿಟ್ಟುಬಿಟ್ಟು ಸೊ ಯಾವ ಕರಪ್ಷನ್ನು ಇದನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿ, ಜನರ ಕಾರ್ಯಕ್ರಮ, ಜನರ ಬದುಕಿನ ಬಗ್ಗೆ ಏನಾದ್ರು ಒಂದು ಅಭಿಪ್ರಾಯ ಹೇಳಿ, ಸಲಹೆ ಕೊಡಲಿ, ಅದನ್ನು ಸ್ವೀಕಾರ. ಪ್ರತಿಷ್ಠೆ ಯಾಕೆ ತಗೊಂಡಿಲ್ಲ? ಇದು ಮಾಡೋದು ಸೂಕ್ತ ಅಂತ ಹಲವಾರು ಒಪಿನಿಯನ್ ಬಂದಾಗ ಮಾಡಿದೆ. ಇವತ್ತು ಅದನ್ನ ಕುಮಾರಸ್ವಾಮಿ ರಾಜಕೀಯ, ಅವರು ರಾಜಕಾರಣ ಮಾಡದೇ ಇದ್ರೆ ಮುಂದಿನ ಚುನಾವಣೆಗೆ ಏನಂತ ಹೋಗ್ತಾರೆ? ಹಿಂದೆ 5 ವರ್ಷ ಮಾಡಿರೋ ಕಾರ್ಯಕ್ರಮದಿಂದ ತಾನೇ ಸೋತಿರೋದು ಅವರು. ಮುಂದೆ ಹೋಗ್ಬೇಕಂದ್ರೆ ಏನಾದ್ರು ತೀಟೆ ಮಾಡಬೇಕಲ್ಲ. ಮುಂದೆ ಯಾವ ಕಾರ್ಯಕ್ರಮ ಅನೌನ್ಸ್ ಮಾಡೋಕ್ಕೆ ಅವ್ರ ಹತ್ರ ಏನಿದ್ದು? 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಅವರೇ ಹೇಳೋರಲ್ಲ ನಾನೇನು ಕಿಸ್ತಿಲ್ಲ ಅಂತ ಹೇಳೋರಲ್ಲ. ಅದೇನೋ ಅಂದವ್ರೆ ಅಂತ ಏನು ಮಾಡೋರು ಹೇಳಿ. ನಾವು ಇವತ್ತು 5 ಗ್ಯಾರಂಟಿ ಪ್ರತಿ ಮನೆಗೆ 1ರಿಂದ 1.25 ಲಕ್ಷ ರೂಪಾಯಿ ಹೋಗಿದೆ. ಏನು ಕೊಟ್ಟವ್ರವರು? 50,000 ಸಾಲ ಮನ್ನಾ ಮಾಡಿದ್ರು. ಎಷ್ಟು ಜನಕ್ಕೆ ಸಾಲ ಮನ್ನಾ ಮಾಡವ್ರೆ? ಒಂದು ಊರಲ್ಲಿ 10 ಜನಕ್ಕೆ ಹೋಗ್ತಿಲ್ಲ. ನಾವು 100 ಮನೆ ಇದ್ರೆ 100 ಮನೆಗೂ 1.25 ಲಕ್ಷ ಹೋಗ್ತಾ ಇದೆ. ಈ 3 ವರ್ಷದಲ್ಲಿ 1,10,000 20,000 ದುಡ್ಡು ಹೋಗಿದೆ 5 ಗ್ಯಾರಂಟಿಯಿಂದ. ಏನು ಫ್ರೀ ಆಗಿ ಇಟ್ಕೊಂಡಿದ್ರಂತ? ಫ್ರೀ ಹ್ಯಾಂಡ್ ತಗೊಳ್ತಾರ ಗೌರ್ಮೆಂಟ್ ತಗೋಬೇಕಾಯ್ತು ಅವರು. ಯಡಿಯೂರಪ್ಪ 20 ತಿಂಗಳು ಕೊಟ್ಟು ಯಡಿಯೂರಪ್ಪನಿಗೆ ಇವ್ರು ಮೋಸ ಮಾಡಿದ್ರು, ಯಡಿಯೂರಪ್ಪ ಇವರು ಮೋಸ ಮಾಡಿದ್ರು.
ಇವ್ರು ಮನೆ ತಕ್ಕ ಹೋಗಿ ಮುಖ್ಯಮಂತ್ರಿ ಮಾಡೋದು ನಾನೇನು ಬೇಕಿರಲಿಲ್ಲ, ನಾನೇನು ಕೇಳಿರಲಿಲ್ಲ ಅಂತ ಅಂದರು. ಮುಖ್ಯಮಂತ್ರಿ ಆದರು ಗೌರವ ನಡ್ಕೊಂಡಿದ್ರೆ ಮುಖ್ಯಮಂತ್ರಿಯಾಗಿ 5 ವರ್ಷ ಹಾಕಿರ್ತಿರಲಿಲ್ಲ. ವಾಜಪೇಯಿ ಅವರು ಅವತ್ತಿನ ಕಾಲದಲ್ಲೇ ಮೊದಲನೇ ಸಲ ಎಕ್ಸ್ಪೆರಿಮೆಂಟಲ್ ಮಾಡಿದ್ರು. 18 ಪಾರ್ಟಿಯವರು 5 ವರ್ಷ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಲಿವೇನ್ರಿ? ಮನಮೋಹನ್ ಸಿಂಗ್ ಮಾಡಲಿವೇನ್ರಿ? ಮೋದಿ ಮಾಡ್ತಾ ಇಲ್ವೇನ್ರಿ NDAನಲ್ಲಿ? ಇವ್ರಿಗೆ ಯಾಕ್ರಿ ಎಲ್ಲ ಟೈಮ್ನಲ್ಲೂ ಫೇಲ್ ಆಗಿದ್ದಾರೆ? ಯಡಿಯೂರಪ್ಪನ ಜೊತೆ ಒಂದು ಜೊತೆ ಫೇಲ್ ಆಗಿದ್ದಾರೇನ್ರಿ? ಹಂಗಾರೆ ಯಡಿಯೂರಪ್ಪ ಮೋಸ ಮಾಡಿದ್ರ? ಕಾಂಗ್ರೆಸ್ ಮೋಸ ಮಾಡಿದ್ರು, ಯಡಿಯೂರಪ್ಪನೂ ಮೋಸ ಮಾಡಿದಾರ? ಇವ್ರ ಕೈಲಿ ಆ ಥರದ ಜೊತೆನಲ್ಲಿ ಹೋಗಿ ಸರ್ಕಾರ ಮಾಡೋವಂತ ಆಗಲ್ಲ. ಇವರು ಸ್ವಂತ ಬರೋಕ್ಕಾಗಲ್ಲ. ಇನ್ನು ಹೆಂಗ್ರಿ ಮಾಡ್ತಾರೆ ಮತ್ತೆ? ಆಯಿತು, ಮುಂದಕ್ಕೆ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿ ಅಂತಾರಲ್ಲ, ಸ್ವಂತ ಮಾಡ್ತಾರೇನ್ರಿ? ಡಿಕ್ಲೇರ್ ಮಾಡ್ತಾರಾ? ನಾನು BJPನ ಹೊರತುಪಡಿಸಿ ನಾನು 120 ಸೀಟ್ ತಗೊಂಡು ಈ ರಾಜ್ಯದಲ್ಲಿ ಜನರ ಭರವಸೆನ ಈಡೇರಿಸ್ತೀನಿ ಅಂತ ಬರ್ತಾರ? ಜನರ ಮುಂದೆ ಹೇಳ್ತಾರಾ? ಏನಪ್ಪ ಗೌಡ? ಅದಕ್ಕೆ ಹೇಳಿ, ಬರ್ತಾರ ಹೇಳಿ. BJPನ ಹೊರತುಪಡಿಸಿ ನಾನು ಬರ್ತೀನಿ ಅಂತ ಹೇಳ್ತಾರ? ಕೇಳಿ. ಮತ್ತಿರ್ಗೆ ಅವ್ರ ಜೊತೆ ಹೋಗ್ಬೇಕಲ್ಲ. ಇವ್ರು ಎಲ್ಲಾರ ಜೊತೆ ವಿಶ್ವಾಸ ಕಳ್ಕೊಂಡೇ ಹೋಗಿರೋದು. BJP ಜೊತೆ ವಿಶ್ವಾಸ ಕಳ್ಕೊಂಡವ್ರೆ, ಕಾಂಗ್ರೆಸ್ ಜೊತೆ ವಿಶ್ವಾಸ ಕಳ್ಸ್ಕೊಂಡವ್ರೆ. ಇನ್ಯಾರ ಜೊತೆ ಹೋಯ್ತಾರೆ ಈ ರಾಜ್ಯದಲ್ಲಿ? ಯಾವಾಗ ಏನು ಅಳಿಸ್ಕೋತದೋ ಗೊತ್ತಿಲ್ಲ. ಅದು ನಮಗೆ ಸಂಬಂಧ ಇಲ್ಲದೆ ಇರೋ ವಿಚಾರ. ಏನಪ್ಪ? ದೇವೇಗೌಡರು ರಾಜ್ಯಸಭೆ ಕಳಿಸೋ ವಿಚಾರದಲ್ಲಿ ಕಾಂಗ್ರೆಸ್ಗಿಂತ ಯಡಿಯೂರಪ್ಪನವರೇ ಅವರು ಸಪೋರ್ಟ್ ಕೊಟ್ಟಿದ್ರು ಅಂತ ಹೇಳಿದ್ರು. ನನಗೆ ಅದ್ರ ಬಗ್ಗೆ ನಾವ್ಯಾಕೆ ಮಾತಾಡ್ಲಿ? ಅದು ಅವ್ರ ಪಕ್ಷದ ವಿಚಾರ. ನೋಡ್ರಿ, ಕಾಂಗ್ರೆಸ್ ಬೆಂಬಲಿಸುತ್ತಲ್ಲ ಸರ್. ಹಿಂದೆ ದೇವೇಗೌಡರು ರಾಜ್ಯಸಭೆಗೆ ಅಪ್ಲಿಕೇಶನ್ ಬಂದಾಗ ಸೋನಿಯಾ ಗಾಂಧಿಯವರೇ ಡೈರೆಕ್ಷನ್ ಕೊಟ್ಟರು, ನಾಮಿನೇಷನ್ ಫೈಲ್ ಮಾಡಬಾರ್ದು, ಅವರೊಬ್ಬರು ಹಿರಿಯವರು ಮಾಜಿ ಪ್ರಧಾನಿಗಳು ಅವ್ರಿಗೆ ಹೋಗ್ಬೇಕು. ಅದು ಕಾಂಗ್ರೆಸ್ಸಿನ ಬದ್ಧತೆ. ಇದು ಯಾಕೆ ಕೊಡಲಿಲ್ಲ, ಇವ್ರು ಕೇಳಿದ್ರ, ಅವ್ರು ಕೊಟ್ರ, ನಮ್ಗೆ ಗೊತ್ತಿಲ್ಲ. ನಮ್ಗೆ ಅವಶ್ಯಕತೆ ಇಲ್ಲ. ನನಗೇನು ನಮ್ಮ ಪಕ್ಷಕ್ಕೂ ಅದಕ್ಕೂ ಸಂಬಂಧ ಏನು, ಅವ್ರಿಗೆ ಬಿಟ್ಟು ವಿಚಾರ. ಅದೇ ನಾನೇ ಹೇಳಿದ್ದಲ್ಲಪ್ಪ, ನಮ್ಗೆ ಸಂಬಂಧ ಇಲ್ಲದೆ ಇರೋ ವಿಚಾರ ನಾವ್ಯಾಕೆ ಮಾತಾಡ್ಲಿ? ಇವರು ಅವ್ರಿಗೆ ಚರ್ಚೆ ಆಯಿತೋ, ಚರ್ಚೆ ಆಗ್ಲಿವೋ, ಕೊಡ್ಲಿಲ್ವೋ, ಕೊಟ್ರೋ. ಈಗ ದೇವೇಗೌಡರು ಸಾಹೇಬ್ರು ಇಷ್ಟೊತ್ತು ಗಂಟೆ BJPನ ಹೆಂಗೆ ಅಂದಿದ್ರು, ಇವತ್ತು BJP ಬಗ್ಗೆ ಹೆಂಗೆ ಮಾತಾಡ್ತಾರೆ, ಅವತ್ತು ಹೆಂಗೆ ಸಕ್ಕಿಲ್ ಅಂದಿದ್ರು, ಕೋಮುವಾದಿ ಅಂದಿದ್ರು. ನಾವು ಯಾಕಪ್ಪ ಚರ್ಚೆ ಮಾಡಲಿ? ಚರ್ಚೆ ಮಾಡಬೇಕಾದ್ನ ದೇವೇಗೌಡರು ಒಬ್ಬರು ಹಿರಿಯ ನಾಯಕರು, ನಮ್ಮ ರಾಜ್ಯದ ರಾಷ್ಟ್ರದ ಪ್ರಧಾನಿಯಾಗಿದ್ದರು, ಜೊತೆಗೆ ನಮ್ಮ ಸಮಾಜದ ಒಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿಗಳು. ಅವ್ರು ತಪ್ಪು ಮಾಡಿದ್ರು ಅದನ್ನು ಪ್ರಶ್ನೆ ಮಾಡಲ್ಲ, ಮಾಡಕ್ಕೆ. ನಮಸ್ಕಾರ ಸರ್. ಗೊತ್ತಿಲ್ಲಪ್ಪ ನನಗೆ. ನೋಡಪ್ಪ, ನನ್ನ ರಾಜಕೀಯ ಬಂದ ದಾರಿನೇ ಬೇರೆ. ಸೊ ಅವಕಾಶ ಕೊಟ್ಟಾಗ ಕೆಲಸ ಮಾಡ್ತೀವಿ. ಅದು ಪಕ್ಷ ಮುಖ್ಯಮಂತ್ರಿಗಳ ತೀರ್ಮಾನ. ನಮ್ಮ ರಾಜ್ಯದಿಂದ ಸಿದ್ದರಾಮಯ್ಯನವರು, DK ಅವರು, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಪಕ್ಷ ಇದೆ. ಅವರು ಇನ್ನು ಉಳಿದಿರ್ತಕ್ಕಂಥ ಮಂತ್ರಿಯನ್ನು ಯಾರನ್ನು ಮಾಡಬೇಕು, ಏನು ಮಾಡಬೇಕು, ಏರಿಯಾ, ಸಮಾಜ ಎಲ್ಲನೂ ಲೆಕ್ಕ ಹಾಕಿ ಮಾಡ್ತಾರೆ. ಅದು ಬಿಡಿ, ಅದ್ರ ಬಗ್ಗೆ ಚರ್ಚೆ ಮಾಡಿ.